ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ದೇಶದಲ್ಲಿ ಕಿಚ್ಚು ಹಚ್ಚಿದೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ತಲೆದಂಡಕ್ಕೆ ಆಗ್ರಹಿಸಿ ನಡೀತಾ ಇರುವಂತಹ ಪ್ರತಿಭಟನೆಗೆ ದೆಹಲಿಯ ಜಂತರ್ ಮಂತರ್ ಅಕ್ಷರಶಃ ರಣಾಂಗಣವಾಗಿರುವಂಥದ್ದು. ಪೊಲೀಸರು ಹಾಗೆ ಪಟ್ಟು ಬಿಡದ ವಿದ್ಯಾರ್ಥಿಗಳ ನಡುವಿನ ಗಲಾಟೆಯಲ್ಲಿ ಸಾಕಷ್ಟು ಹಿಂಸಾತ್ಮಕ ಘಟನೆಗಳು ಕೂಡ ನಡೆದಿದೆ. ವಿಶ್ವ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರುವಂಥ ಈ ಸಂಘರ್ಷದ ಬಗ್ಗೆ ಟೀಮ್ ಇಂಡಿಯಾದ ಕೆಲ ಕ್ರಿಕೆಟರ್ಸ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಸೊ ಕೆಲವರು ನೇರವಾಗಿ ಹೇಳಿದರೆ ಇನ್ನೊಂದಷ್ಟು ಮಂದಿ ಅಡ್ಗೋಡೆ ಮೇಲೆ ದೀಪ ಇಟ್ಟಂತೆ ಮಾತನಾಡಿದ್ದಾರೆ. ಸೊ ಈ ನೀಟ್ ಫೈಟ್ ಬಗ್ಗೆ ಯಾವೆಲ್ಲ ಕ್ರಿಕೆಟರ್ಗಳು ಮೌನ ಮುರಿದಿದ್ದಾರೆ. ಸೊ ವಿದ್ಯಾರ್ಥಿಗಳ ಬೆನ್ನಿಗೆ ನಿಂತ ವಿರಾಟ್ ಕೊಹ್ಲಿ, ಸಚಿನ್ ಮಾತಿನ ಅರ್ಥವೇನು, ಈ ಬಗ್ಗೆ ಹೇಳ್ತಾ ಹೋಗ್ತೇನೆ. ದಯವಿಟ್ಟು ಸುದ್ದಿಯಾನವನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿದ್ಯಾರ್ಥಿಗಳು, ಕಾಕ್ರೋಚ್ ಜನತಾ ಪಕ್ಷದ ಸದಸ್ಯರು, ಕೆಲ ರಾಜಕೀಯ ನಾಯಕರ ಬೆಂಬಲದೊಂದಿಗೆ ದೆಹಲಿಯ ಜಂತರ್ ಮಂತರ್ನಲ್ಲಿ ಆರಂಭಗೊಂಡಿದ್ದಂಥ ಪ್ರತಿಭಟನೆ ಕೋಲಾಹಲವನ್ನೇ ಸೃಷ್ಟಿಸಿದೆ. ಪೊಲೀಸರು ಹಾಗೆ ವಿದ್ಯಾರ್ಥಿಗಳ ನಡುವಿನ ಫೈಟ್ನಲ್ಲಿ ರಕ್ತ ಕೂಡ ಚಿಮ್ಮಿದೆ. ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇರುವಂಥ ಒಂದೊಂದು ವಿಡಿಯೋಗಳು ಕೂಡ ಇಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನು ಹುಟ್ಟುಹಾಕ್ತಾ ಇರುವಂಥದ್ದು. ಸೊ ಆರಂಭದಲ್ಲಿ ಈ ಘಟನೆಯಿಂದ ದೂರವೇ ಉಳಿದಿದ್ದಂಥ ಸೆಲೆಬ್ರಿಟಿಗಳು ಅನಂತರದಲ್ಲಿ ಜನಾಕ್ರೋಶ ವ್ಯಕ್ತವಾದ ಬಳಿಕ ಒಬ್ಬೊಬ್ಬರಾಗೆ ಮಾತನಾಡೋಕ್ಕೆ ಶುರು ಮಾಡಿದರು. ಸೊ ಕೆಲ ಕ್ರಿಕೆಟರ್ಸ್ ಕೂಡ ಈ ಪಾರ್ಟಿಗೆ ಜಾಯ್ನ್ ಆಗಿದ್ದಾರೆ. ಸೊ ಮೊದಲಿಗೆ ಯಾವೆಲ್ಲ ಕ್ರಿಕೆಟರ್ಗಳು ತಮ್ಮ ಅಭಿಪ್ರಾಯವನ್ನು ಏನು ಹೇಳಿದ್ದಾರೆ ಅನ್ನೋದನ್ನು ನೋಡ್ತಾ ಹೋಗೋಣ. ಮಕ್ಕಳ ಭವಿಷ್ಯ ಸುಭದ್ರವಾಗಿರಬೇಕು ಎಂದು ಸಚಿನ್ ತೆಂಡೂಲ್ಕರ್ ವಿದ್ಯಾರ್ಥಿಗಳಿಗೆ ಬೆಂಬಲವನ್ನು ಸೂಚನೆ ಕೊಟ್ಟಿರುವಂಥದ್ದು. ಸೊ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಒಪಿನಿಯನನ್ನು ಪೋಸ್ಟ್ ಮಾಡೋ ಮೂಲಕ ಇಲ್ಲಿ ಸಚಿನ್ ತೆಂಡೂಲ್ಕರ್ ಈಗ ಆಗ್ತಾ ಇರುವಂಥ ಘಟನೆಗಳ ಬಗ್ಗೆ ಮಾತನಾಡಿದ್ದಾರೆ ಅಥವಾ ಒಂದು ರಿಯಾಕ್ಷನನ್ನು ಕೊಟ್ಟಿದ್ದಾರೆ. ಹಾಗೆ ಮಕ್ಕಳ ಭವಿಷ್ಯ ಸುಭದ್ರವಾಗಿರಬೇಕು ಮುಂದಿನ ದಿನಗಳಲ್ಲಿ ಅನ್ನೋ ರೀತಿಯಲ್ಲಿ ತಮ್ಮ ಈ ಒಂದು ವಿದ್ಯಾರ್ಥಿಗಳ ಪರವಾಗಿ ತಾವು ನಿಲ್ಲೋ ಥರದಲ್ಲಿ ಒಂದು ಪೋಸ್ಟನ್ನು ಹಾಕಿದ್ದಾರೆ. ಹಾಗೆ ಸೊ ಇದು ಇಲ್ಲಿಗೆ ಕೊನೆಯಾಗಬೇಕು, ಮುಂದಿನ ದಿನಗಳಲ್ಲಿ ಸೊ ಅವರಿಗೆ ಬರುವಂಥ ಎಕ್ಸಾಮ್ಸ್ ಇರ್ಬೋದು ಎಲ್ಲದರ ಬಗ್ಗೆ ಕಠಿಣವಾದಂಥ ನಿಲುವುಗಳನ್ನು ತಗೊಳ್ಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ಸಚಿನ್ ಹೇಳಿರುವಂಥದ್ದು. ಹಾಗೆ ನಮ್ಮ ಕನಸಿನ ಭವಿಷ್ಯವನ್ನು ರೂಪಿಸಿಕೊಳ್ಳೋಕೆ ಪ್ರತಿಯೊಬ್ಬರು ಅರ್ಹರು ಅಂತೇಳಿ ಸೊ ಟೀಮ್ ಇಂಡಿಯಾದ ಪ್ರಸ್ತುತ ಕ್ಯಾಪ್ಟನ್ ಶುಭ್ಮನ್ ಗಿಲ್ ಹೇಳಿದ್ದಾರೆ. ಸೊ ಏನಿಲ್ಲಿ ನಮ್ಮ ಕನಸು ಇರುತ್ತಲ್ಲ, ಸೊ ಈ ಕನಸಿನ ಭವಿಷ್ಯವನ್ನು ರೂಪಿಸ್ಕೊಳ್ಳೋಕೆ ಪ್ರತಿಯೊಬ್ಬರಿಗೂ ಕೂಡ ರೈಟ್ಸ್ ಇದೆ. ಸೊ ಹೀಗೆ ಹೇಳೋ ಮೂಲಕ ಇವರು ಕೂಡ ಒಂದು ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಸಪೋರ್ಟ್ ಮಾಡೋ ರೀತಿಯಲ್ಲಿ ಹೇಳಿದ್ದಾರೆ. ಸೊ ಅವ್ರ ಭವಿಷ್ಯವನ್ನು ರೂಪಿಸ್ಕೊಳ್ಳೋಕೆ ಅವ್ರಿಗೆ ರೈಟ್ಸ್ ಇದೆ. ಸೊ ಅದಕ್ಕೆ ಅವಕಾಶ ಸಿಗಬೇಕು ಅಂತೇಳಿ ಇಲ್ಲಿ ಗಿಲ್ ತಮ್ಮ ಒಪಿನಿಯನನ್ನು ಶೇರ್ ಮಾಡಿಕೊಂಡಿದ್ದಾರೆ. ಹಾಗೆ ಮಾಜಿ ಆಟಗಾರ ಯುವರಾಜ್ ಸಿಂಗ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಹಿಂಸಾಚಾರಗಳಿಂದ ಅಲ್ಲ, ಮಾತುಕತೆಗಳಿಂದ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೇಕು ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ. ಸೊ ಏನಿಲ್ಲಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ವೈರಲ್ ಆಗ್ತಿದೆಯಲ್ಲ ವಿಡಿಯೋಗಳು, ಅದರಿಂದ ಅವ್ರಿಗೂ ಸ್ವಲ್ಪ ಹರ್ಟ್ ಆಗಿರುತ್ತೆ. ಯಾಕಂದರೆ ಸಾಕಷ್ಟು ಸ್ಟೂಡೆಂಟ್ಸ್ ಗಾಯಗೊಂಡಿದ್ದಾರೆ, ಪೊಲೀಸರುಗಳಿಗೂ ಕೂಡ ಗಾಯ ಆಗಿದೆ. ಸೊ ಒಂದೊಂದು ದೃಶ್ಯಗಳು ಕೂಡ ಒಂದು ರೀತಿಯಾಗಿ ಬೇಕತ್ತಲೇ ಮಾಡ್ತಿದ್ದಾರಾ ಅಥವಾ ಏನು ಆಕಸ್ಮಿಕವಾಗಿ ಆಗ್ತಿದೆಯಾ ಇದು, ಸೊ ಇದರಿಂದ ಏನಾದರೂ ಬೇರೆ ಥರದ್ದು ಇದೆಯಾ ಅನ್ನೋ ರೀತಿಯಲ್ಲಿ ಕೆಲವು ಪ್ರಶ್ನೆಗಳನ್ನು ಹುಟ್ಟಿಸೋ ರೀತಿಯಲ್ಲಿ ಕೆಲ ವಿಡಿಯೋಗಳು ಇರುವಂಥದ್ದು. ಸೊ ಹೀಗಾಗಿ ಹಿಂಸಾಚಾರಗಳು ಜಾಸ್ತಿ ಆದಾಗ ಎರಡೂ ಕಡೆಯವ್ರಿಗೂ ಕೂಡ ಅಲ್ಲಿ ತೊಂದರೆ ಆಗುತ್ತೆ. ಬಟ್ ಇದಕ್ಕೆ ಕೈ ಹಾಕೋದು ಬೇಡ, ಜಸ್ಟ್ ಒಂದು ಮಾತುಕತೆಗಳ ಮೂಲಕವೇ ಈ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೇಕು ಅಂತೇಳಿ ಯುವರಾಜ್ ಸಿಂಗ್ ಇಲ್ಲಿ ಹೇಳಿರುವಂಥದ್ದು. ಹಾಗೆ ದೇಶದ ಪ್ರಜಾಸತ್ತಾತ್ಮಕ ಸಂಸ್ಥೆಗಳು ಸರ್ಕಾರದ ಮೇಲೆ ನಂಬಿಕೆ ಇಡಬೇಕು ಅಂತೇಳಿ ಇಲ್ಲಿ ಶಿಖರ್ ಧವನ್ ಹೇಳಿರುವಂಥದ್ದು. ಇಲ್ಲೇನು ದೇಶದ ಪ್ರಜಾಸತ್ತಾತ್ಮಕ ಸಂಸ್ಥೆಗಳು ಹಾಗೆ ಸರ್ಕಾರದ ಮೇಲೆ ನಂಬಿಕೆ ಇಡಬೇಕು ಅಂತೇಳಿ ಇವರು ಇಲ್ಲಿ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದಾರೆ. ಹೌದು, ಇಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ, ಆದರೆ ಸರ್ಕಾರ ಅದಕ್ಕೊಂದಷ್ಟು ಕ್ರಮಗಳನ್ನು ಕೈಗೊಂಡಿದೆ. ಹೀಗಾಗಿ ನಾವು ಸರ್ಕಾರದ ಮೇಲೆ ನಂಬಿಕೆಗಳನ್ನು ಇಡಬೇಕಾಗುತ್ತೆ ಅಂತೇಳಿ ಇಲ್ಲಿ ಧವನ್ ಒಂದು ರೀತಿಯಾಗಿ ಸರ್ಕಾರದ ಪರ ಬ್ಯಾಟ್ ಬೀಸಿದ್ದಾರೆ. ಇನ್ನು ವಿದ್ಯಾರ್ಥಿಗಳ ಮೇಲೆ ಪೊಲೀಸರ ಹಲ್ಲೆ ಖಂಡಿಸಿದಂಥ ಮೊಹಮ್ಮದ್ ಕೈಫ್, ಇನ್ನು ಮಾಜಿ ಆಟಗಾರ ಮೊಹಮ್ಮದ್ ಕೈಫ್ ಇಲ್ಲಿ ವಿದ್ಯಾರ್ಥಿಗಳ ಬೆನ್ನಿಗೆ ನಿಂತಿದ್ದಾರೆ. ಸೊ ಸಾಕಷ್ಟು ವಿಡಿಯೋಗಳಲ್ಲಿ ತುಂಬಾ ಬ್ರೂಟಲ್ ಆಗಿ ಪೊಲೀಸರು ನಡ್ಕೊಂಡಿರುವಂಥದ್ದು ಗೊತ್ತಾಗುತ್ತೆ. ಅದರಲ್ಲೂ ಕೂಡ ಲಾಠಿಗಳಲ್ಲಿ ಕೆಲವರು ಮೊಳೆಗಳನ್ನು ಹಾಕೊಂಡು ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡಿದ್ದಾರೆ, ಕರೆಂಟ್ ಶಾಕ್ ಕೊಡ್ತಿದ್ದಾರೆ ಬ್ಯಾರಿಕೇಡ್ಗಳಿಗೆ ಅನ್ನುವಂಥ ಸಾಕಷ್ಟು ಆರೋಪಗಳು ಪೊಲೀಸರ ವಿರುದ್ಧ ಕೂಡ ಕೇಳಿ ಬಂದಿತ್ತು. ಸೊ ಇಲ್ಲಿ ವಿದ್ಯಾರ್ಥಿಗಳ ಮೇಲೆ ಕೆಲವರು ಬೇಕಂತಲೇ ಹಲ್ಲೆ ನಡೆಸಿರುವಂಥ ವಿಡಿಯೋಗಳು ಕೂಡ ವೈರಲ್ ಆಗಿದೆ. ಅದರಲ್ಲೂ ಕೂಡ ವಿದ್ಯಾರ್ಥಿನಿಯರ ಮೇಲೆ ಕೆಲ ಪೊಲೀಸರ ವರ್ತನೆ ಕೂಡ ಜನಾಕ್ರೋಶಕ್ಕೆ ಕಾರಣ ಆಗಿರುವಂಥದ್ದು. ಇದನ್ನೇ ಮೊಹಮ್ಮದ್ ಕೈಫ್ ಕೂಡ ಖಂಡಿಸಿದ್ದಾರೆ. ಸೊ ಈ ರೀತಿಯಾದಂಥ ಹಲ್ಲೆ ಸರಿಯಲ್ಲ, ನಾವು ಸ್ಟೂಡೆಂಟ್ಸ್ಗಳ ಮೇಲೆ ಮಾಡೋದು, ವಿದ್ಯಾರ್ಥಿಗಳ ಮೇಲೆ ಮಾಡೋದು, ಒಬ್ಬ ತಂದೆಯಾಗಿ ನನಗೂ ಕೂಡ ಈ ನೋವು ಆಗುತ್ತೆ ಅಂತೇಳಿ ಮೊಹಮ್ಮದ್ ಕೈಫ್ ಇಲ್ಲಿ ಹೇಳಿರುವಂಥದ್ದು. ಇನ್ನು ನಮ್ಮ ವಿದ್ಯಾರ್ಥಿಗಳು ನಮ್ಮ ಭವಿಷ್ಯ, ಸೊ ಅವರನ್ನು ಕಾಪಾಡಬೇಕು ಅಂತೇಳಿ ಇರ್ಫಾನ್ ಪಠಾಣ್ ಹೇಳಿದ್ದಾರೆ. ಸೊ ಇಲ್ಲೇನು ಈಗ ವಿದ್ಯಾರ್ಥಿಗಳೆಲ್ಲ ಪ್ರೊಟೆಸ್ಟ್ ಮಾಡ್ತಿದ್ದಾರಲ್ಲ, ಇವರೇ ಭಾರತದ ಮುಂದಿನ ಭವಿಷ್ಯದ ನಾಯಕರು ಅಥವಾ ವಾಟ್ ಎವರ್. ಸೊ ಇವರೇ ಫ್ಯೂಚರ್ ನಮ್ಮ
ಭಾರತಕ್ಕೆ. ಸೊ ಅವರ ಕನಸುಗಳನ್ನು ಕಾಪಾಡಬೇಕು. ಸೊ ಏನು ಅವ್ರು ಈಗೆಲ್ಲ ಕನಸುಗಳನ್ನು ಕಾಣ್ತಾ ಇದ್ದಾರೆ, ನಾನು ನೆಕ್ಸ್ಟ್ ಏನಾಗಬೇಕು ಅಂತೇಳಿ. ಸೊ ಆ ಕನಸುಗಳನ್ನು ಕಾಪಾಡಿದಾಗ ನೆಕ್ಸ್ಟು ನಮ್ಮ ಭಾರತದ ಭವಿಷ್ಯ ಆ ಕನಸುಗಳಲ್ಲೇ ಇರುವಂಥದ್ದು ಅನ್ನೋದನ್ನು ಇರ್ಫಾನ್ ಪಠಾಣ್ ಹೇಳಿದ್ದಾರೆ. ಹಾಗೆ ಮಕ್ಕಳ ಜೊತೆ ನಾವು ಇರ್ತೇವೆ ಅನ್ನೋ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಸಪೋರ್ಟಿವ್ ಆದಂಥ ರೀತಿಯಲ್ಲಿ ಪೋಸ್ಟನ್ನು ಹಾಕ್ಕೊಂಡಿದ್ದಾರೆ. ಹೀಗೆ ಕೆಲ ಅಂದರೆ ಬೆರಳೆಣಿಕೆ ಕ್ರಿಕೆಟಿಗರು ಮಾತ್ರನೇ ಈ ಬಗ್ಗೆ ಮಾತನಾಡಿರುವಂಥದ್ದು. ಇನ್ನು ಜಸ್ಪ್ರೀತ್ ಬುಮ್ರಾ ಪತ್ನಿ ಸಂಜನಾ ಗಣೇಶನ್ ಈ ಬಗ್ಗೆ ಒಂದು ರೀತಿಯಾಗಿ ಬ್ಯಾಲೆನ್ಸ್ಡ್ ಈ ರೀತಿಯಾಗಿ ರಿಯಾಕ್ಷನ್ ಕೊಟ್ಟಿದ್ದರೆ, ಅತ್ತ ಸೂರ್ಯಕುಮಾರ್ ಯಾದವ್ ಪತ್ನಿ ದೇವಿಶಾ ಶೆಟ್ಟಿ ಕೇಂದ್ರ ಸರ್ಕಾರದ ಪರವೇ ಬ್ಯಾಟಿಂಗನ್ನು ಮಾಡಿದರು. ಸೊ ಇದೆಲ್ಲದರ ನಡುವೆ ಇನ್ನು ದೆಹಲಿಯ ಜಂತರ್ ಮಂತರ್ ಬಳಿ ವಿದ್ಯಾರ್ಥಿಗಳ ಪ್ರತಿಭಟನೆ ನಡೀತಾ ಇದ್ದರೂ ಕೂಡ ಕಿಂಗ್ ವಿರಾಟ್ ಕೊಹ್ಲಿ ಯಾವುದೇ ರೀತಿಯಾದಂಥ ರಿಯಾಕ್ಷನ್ ಕೊಟ್ಟಿಲ್ಲ ಅಂಥೇಳಿ ಕೆಲವರು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಇದರ ನಡುವೆ ವಿರಾಟ್ ಕೊಹ್ಲಿ ಕೂಡ ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳಿಗೆ ಸಪೋರ್ಟ್ ಮಾಡಿದ್ದಾರೆ ಎನ್ನುವಂಥ ಪೋಸ್ಟ್ ವೈರಲ್ ಆಗ್ತಾ ಇತ್ತು. ಇನ್ನು ಪೋಸ್ಟ್ನಲ್ಲಿ ವಿದ್ಯಾರ್ಥಿಗಳಿಗೆ ನ್ಯಾಯಯುತ ಹಾಗೆ ಪಾರದರ್ಶಕ ಪರೀಕ್ಷಾ ವ್ಯವಸ್ಥೆ ಅಗತ್ಯವಿದೆ ಅಂತೇಳಿ ವಿರಾಟ್ ಕೊಹ್ಲಿ ತಮ್ಮ ಅಧಿಕೃತ ಖಾತೆಯಿಂದ ಬರೆದಿದ್ದಾರೆ ಎನ್ನಲಾದಂಥ ಟ್ವೀಟ್ನ ಸ್ಕ್ರೀನ್ಶಾಟ್ಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಿದಾಡಿದು. ಆದರೆ ಹೌದು ಇದು ಸತ್ಯನಾ ಅಂತೇಳಿ ಫ್ಯಾಕ್ಟ್ ಚೆಕ್ ಮಾಡಿದಾಗ ಸೊ ವಿರಾಟ್ ಕೊಹ್ಲಿ ಅವರು ಅಂತಹ ಯಾವುದೇ ಪೋಸ್ಟ್ ಅಥವಾ ಹೇಳಿಕೆಯನ್ನು ನೀಡಿಲ್ಲ ಅನ್ನೋದು ಗೊತ್ತಾಗಿದೆ. ಆ್ಯಂಡ್ ಇದು ಫೇಕ್ ಪೋಸ್ಟ್. ಯಾರು ಕಿಡಿಗೇಡಿಗಳು ಸೋಷಿಯಲ್ ಮೀಡಿಯಾದಲ್ಲಿ ವಿರಾಟ್ ಕೊಹ್ಲಿ ಹೆಸರಲ್ಲಿ ಸೊ ಇದನ್ನು ಫೇಕ್ ಪೋಸ್ಟನ್ನು ಹಾಕಿರುವಂಥದ್ದು. ಒಟ್ಟಿನಲ್ಲಿ ವಿದ್ಯಾರ್ಥಿಗಳು ಹಾಗೆ ಸರ್ಕಾರದ ನಡುವಿನ ಈ ಕಿತ್ತಾಟದಲ್ಲಿ ಕೆಲವರು ಮಾತನಾಡಿದರೂ ಸಾಕಷ್ಟು ಕ್ರಿಕೆಟಿಗರು ಮೌನಕ್ಕೆ ಶರಣಾಗಿದ್ದಾರೆ. ನಮಸ್ಕಾರ.